ರಾಹುಲ್ ಗಾಂಧಿ ಅವರು ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ನೀರಲ್ಲಿ ಮುಳುಗಿ ಮೀನು ಹಿಡ್ಕೊಂಬರ್ತೀನಿ ಅಂತ ಹೋಗಿದ್ರು. ಅದು ದೊಡ್ಡ ವೈರಲ್ ಆಯಿತು ವಿಡಿಯೋ ಅವ್ರದ್ದು. ಅವತ್ತು ನಾನೊಂದು ಮಾತು ಹೇಳಿದೆ, ಏನಪ್ಪ ಅಂದರೆ ಇವರು ನೀರಿನಲ್ಲಿ ಮುಳುಗಿದ್ದು ಮೀನು ಹಿಡಿಲಿಕ್ಕಲ್ಲ, ತೇಜಸ್ವಿ ಯಾದವ್ನ ನೀರಿನಲ್ಲಿ ಎಷ್ಟು ಆಳದಲ್ಲಿ ಮುಳುಗಿಸ್ಬೋದು ಅಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಈಗ ಅದು ನಿಜ ಆಗಿದೆ. ತೇಜಸ್ವಿ ಯಾದವ್ ತಾನೇ ಅವಿವೇಕತನ ಮಾಡಿ ಸೋತರು, ಆಮೇಲೆ ಅತಿಯಾದಂಥ ಆತ್ಮವಿಶ್ವಾಸದಿಂದ ನರಳ್ತಾ ಇದ್ರು, ಬೀಗ್ತಾ ಇದ್ರು ಅವರು, ಅದು ಬೇರೆ ವಿಚಾರ. ಆದರೆ ರಾಹುಲ್ ಗಾಂಧಿ ಜೊತೆ ಸೇರಿದ್ದಕ್ಕೆ ಇನ್ನಷ್ಟು ನಷ್ಟ ಆಯಿತು ಬಿಹಾರದಲ್ಲಿ RJDಗೆ. ಮುಂದೆ ಇನ್ನೊಂದು 2 ವರ್ಷದಲ್ಲಿ ಬಿಹಾರದಿಂದ ರಾಜ್ಯಸಭೆಗೆ ಯಾವುದೇ ಸದಸ್ಯರೇ ಇರೋದಿಲ್ಲ. ಆ ಸ್ಥಿತಿಗೆ ಅಲ್ಲಿ RJD ಹೊರಟೋಗುತ್ತೆ. ಈಗ ಅಖಿಲೇಶ್ ಯಾದವ್ ಯೋಚನೆ ಮಾಡ್ತಾ ಇದ್ದಾರೆ, ನಾನೇನಾದರೂ ರಾಹುಲ್ ಗಾಂಧಿ ಜೊತೆ ಸೇರಿ 2027 ಚುನಾವಣೆಯಲ್ಲಿ ಸೆಣಸದ್ದೇ ಆದರೆ ನಂದು ಕೂಡ ತೇಜಸ್ವಿ ಯಾದವ್ ಕತೆ ಆದಂಗೆ ಆಗತ್ತೆ ಅಂತ ಅವ್ರು ಭಾವಿಸ್ಕೊಂಡು ಮೊನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿದರು ಅಖಿಲೇಶ್ ಯಾದವ್. ಅವ್ರು ಹೇಳ್ತಾರೆ, ನೋಡಿ ನೀವು ನನ್ನ ಹೆಸರಿನಲ್ಲಿ ವಿಡಿಯೋಗಳನ್ನು ಮಾಡೋದು, ಹಾಡು ಹಾಕೋದು ಎಲ್ಲ ಮಾಡೋಂಗಿಲ್ಲ ನಮ್ಮ ಕಾರ್ಯಕರ್ತರು. ಆ ರೀತಿ ಮಾಡಿದರೆ ನೀವು ಮಾಧ್ಯಮದವರು ಕೂಡ ಅದನ್ನ ಹಾಕಬೇಡಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಸರಲ್ಲಿ ಏನೇನೋ ಮಾಡ್ತಾರೆ, ನಮ್ಗೆ ಭಾಳ ದೊಡ್ಡದಾದಂಥ ನಷ್ಟ ಆಗುತ್ತೆ ಅದರಿಂದ ಅಂತ. ಯಾಕೆಂದರೆ ತೇಜಸ್ವಿ ಯಾದವ್ ಕೈಯಲ್ಲಿ ಗನ್ ಹಿಡಿದದ್ದು, ಪಿಸ್ತೂಲ್ ಹಿಡಿದದ್ದು, ಯಾದವ್ರು ಬಂದಿದ್ದೀವಿ ಉಳಿದವ್ರನ್ನೆಲ್ಲ ಓಡಿಸ್ತೀವಿ ಅಂತ ಹೇಳಿದ್ದು, ಆ ರೀತಿ ಹಾಡುಗಳನ್ನ ಹಾಕ್ಕೊಂಡು ಚುನಾವಣೆಯಲ್ಲಿ ಜನರಿಗೆ ಧಮಕಿ ಹಾಕಿದ್ರಿಂದ ಸೋಲನ್ನು ಕಂಡದ್ದು ಸ್ವತಃ ಅಖಿಲೇಶ್ ಯಾದವ್ ಗೊತ್ತಾಗಿದೆ. ಈಗ ಅಖಿಲೇಶ್ ಯಾದವ್ ಹೆಂಗೆ ರಾಹುಲ್ ಗಾಂಧಿನ ಹೊರಗಡೆ ಇಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ.